ಹೀಗೆ ವಿದ್ಯಾಧೀಶ ತೀರ್ಥರು ಗಯಾ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ತೋರಿದ ಒಂದು ಪವಾಡದಿಂದ ಅವರ ಮಹಿಮೆಯಿಂದ ಅಲ್ಲಿರ್ತಕ್ಕಂಥ ಗಯಾ ಮಾಡೋರು ಇವರು ಶಿಷ್ಯರಾಗ್ತಾರೆ. ಇನ್ನು ಮುಂದೆ ತಾವೆಲ್ಲರೂ ತಮ್ಮ ಪರಂಪರೆಯವರು ತಮ್ಮ ಪೀಠದವರು ಇಲ್ಲಿ ಬಂದಾಗ ವಿಷ್ಣುಪಾದದ ಬಳಿಯೇ ಸಂಸ್ಥಾನದ ಪೂಜೆಯನ್ನು ನೆರವೇರಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅಂದಿನಿಂದ ಇಂದಿನ ತನಕ ನಮ್ಮ ಶ್ರೀ ಉತ್ತರಾದಿ ಮಠದ ಒಂದು ಸಂಸ್ಥಾನ ಪೂಜೆ ವಿಷ್ಣುಪಾದದ ಬಳಿಯಲ್ಲೇ ಆಗತಕ್ಕಂಥದ್ದನ್ನು ತಾವು ನೋಡ್ತಾ ಬಂದಿದ್ದೀರಿ. ಹೀಗೆ ವಿದ್ಯಾಧೀಶ ತೀರ್ಥರು ಸಂಚಾರ ಮಾಡ್ತಾ ಮಾಡ್ತಾ ಹಾಗೆ ಕಾಶಿ ಕಡೆಗೆ ಹೋಗಿದ್ದಾರೆ. ಕಾಶಿ ಹೋದವಾಗ ಆ ಗಂಗಾ ತೀರದ ಬಳಿ ಇರತಕ್ಕಂತಹ ವಾಲ್ಮೀಕಾಶ್ರಮ, ಆ ವಾಲ್ಮೀಕಾಶ್ರಮದಲ್ಲಿ ಅವರು ಮಲಗಿದ ಸಂದರ್ಭದಲ್ಲಿ ಅವತ್ತು ರಾತ್ರಿ ಸ್ವಪ್ನ ಸೂಚನೆ ಆಗುತ್ತೆ. ಅಂದರೆ ಮುಂದೆ ಆಶ್ರಮ ಕೊಡುವ ವಿಚಾರದಲ್ಲಿ ಸ್ವಪ್ನ ಸೂಚನೆ ಆಗುತ್ತೆ ಭಗವಂತನಿಂದ ಅವರಿಗೆ, ರಾಮದೇವರಿಂದ ಅವರಿಗೆ ಸ್ವಪ್ನ ಸೂಚನವಾಗುತ್ತೆ. ಏನು ಅಂತಂದರೆ ಪ್ರದ್ಯುಮ್ನಾಚಾರ್ಯ ಎಂಬತಕ್ಕಂತಹ ಪಂಡಿತರಿಗೆ ಮುಂದೆ ಈ ಸಂಸ್ಥಾನದ ಅಥವಾ ಈ ಪೀಠವನ್ನು ಸರ್ವಜ್ಞ ಪೀಠವನ್ನು ವಹಿಸಿಕೊಡಬೇಕು ಅಂತ ಸ್ವಪ್ನ ಸೂಚನೆ ಆಗುತ್ತೆ. ಅದರಂತೆ ಪ್ರದ್ಯುಮ್ನಾಚಾರ್ಯರಿಗೆ ಆಶ್ರಮ ಕೊಡ್ತಾರೆ. ಆಶ್ರಮ ಕೊಟ್ಟು ಅವರಿಗೆ ವೇದನಿಧಿ ತೀರ್ಥರು ಅಂಥೇಳಿ ನಾಮಕರಣ ಮಾಡ್ತಾರೆ. ನಂತರ ವೇದನಿಧಿ ತೀರ್ಥರು ಆ ಉತ್ತರಾದಿ ಮಠದ ಒಂದು ಶ್ರೇಷ್ಠ ಯತಿಗಳಾಗಿ ಮುಂದುವರಿಯುತ್ತಾರೆ. ಆ ಆಶ್ರಮ ಕೊಟ್ಟ ನಂತರ ವೇದನಿಧಿ ತೀರ್ಥರ ಕೈಯಲ್ಲಿ, ಅಂದರೆ ಕಾಶಿಯಲ್ಲಿ ಆಶ್ರಮ ಕೊಟ್ಟಿದ್ದು, ಆ ಸಂದರ್ಭದಲ್ಲಿ ವಿದ್ಯಾಧೀಶ ತೀರ್ಥರು ಕಾಶಿಯ ಗಂಗೋದಕವನ್ನು ಕೊಡ್ತಾರೆ. ಕೊಟ್ಟು ರಾಮೇಶ್ವರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾರಂತೆ. ಅಂದರೆ ಇತಿಹಾಸದಲ್ಲಿ ಬರೆದಿದ್ದಾರೆ, ಪರಂಪರೆಯಲ್ಲಿ 100 ಕೊಡ ಗಂಗೋದಕವನ್ನು ಅವರ ಕೈಯಲ್ಲಿ ಕೊಟ್ಟು, ಅವರ ಬಳಿಯಲ್ಲಿ ಕೊಟ್ಟು, ಇದು ತೆಗೆದುಕೊಂಡು ರಾಮೇಶ್ವರಕ್ಕೆ ಹೋಗಿ ಬರಬೇಕು ಅಂತ ಅವರನ್ನು ಕಳಿಸಿಕೊಟ್ಟಿದ್ದಾರೆ. ನಂತರ ಹಾಗೆ ಸಂಚಾರ ಮಾಡ್ತಾ ಈ ಭಾಗಕ್ಕೆ ಬಂದಿದ್ದಾರೆ. ಮಣೂರು ಅದು ಶೂರ್ಪಾಲಿ ಕಡೆ ಬಂದಿದ್ದಾರೆ. ಈ ಶೂರ್ಪಾಲಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಬಹಳಷ್ಟು ಸಮಯ ಅವರಲ್ಲಿದ್ದರು ವಿದ್ಯಾಧೀಶ ತೀರ್ಥರು. ಈ ಶೂರ್ಪಾಲಿಯಲ್ಲಿ ಒಂದು ಅತ್ಯಂತ ಅದ್ಭುತವಾದ ಐತಿಹಾಸಿಕ ಒಂದು ಘಟನೆ ನಡೆದಿದೆ. ಏನು ಅಂತಂದರೆ ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ. ವಿದ್ಯಾಧೀಶರ ಪೂರ್ವಾಶ್ರಮದ ತಾಯಿಯವರಿಗೆ ಸಾಧನಿ ದ್ವಾದಶಿಯ ದಿವಸ 1,00,000 ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಅಂತ ಹರಕೆ ಹೊತ್ತುಕೊಂಡಿದ್ದರಂತೆ. ತಾಯಿಯ ಹರಕೆ, ಆ ತಾಯಿಯ ಹರಕೆಯನ್ನು ಪೂರ್ಣ ಮಾಡುವ ನಿಮಿತ್ತ ಶೂರ್ಪಾಲಿಯಲ್ಲಿ ಒಂದು ಸಾಧನಿ ದ್ವಾದಶಿ ದಿವಸ 1,00,000 ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ಏಕೈಕ ಪೀಠಾಧಿಪತಿ ಅಂತಂದರೆ ವಿದ್ಯಾಧೀಶ ತೀರ್ಥರು. ನೋಡಿ, 1,00,000 ಬ್ರಾಹ್ಮಣರಿಗೆ ತಾಯಿಯ ಹರಕೆಯನ್ನು ಪೂರ್ಣ ಮಾಡುವ ಸಲುವಾಗಿ 1,00,000 ಬ್ರಾಹ್ಮಣರಿಗೆ, ವೈಷ್ಣವರಿಗೆ ಅವರು ಸಾಧನೆಯ ದ್ವಾದಶಿ ದಿವಸ ಊಟಕ್ಕೆ ಹಾಕಿದ್ದಾರೆ ಅಂತಂದರೆ ಅವರ ತಪಶಕ್ತಿ, ಅವರ ಮಹಿಮೆ ಎಷ್ಟು ನಾವು ಬಣ್ಣಿಸಿದರೂ ಸಾಲದು. ಇಂತಹ ಅದ್ಭುತವಾದ ರೋಚಕ ಸನ್ನಿವೇಶಗಳು ನಡೆದಿರ್ತಕ್ಕಂತಹ ಸಂದರ್ಭ. ಹಾಗೆಯೇ ಅವರೆಲ್ಲ ಸಂಚಾರ ಮಾಡ್ತಾ ಮಾಡ್ತಾ ಮೈಸೂರು ಕಡೆಯೂ ಬಂದಿದ್ದಾರೆ. ಮೈಸೂರು ಭಾಗಕ್ಕೆ ಬಂದಾವಾಗ ಅಲ್ಲಿರ್ತಕ್ಕಂಥ ಅವರ ಕಾಲಘಟ್ಟದಲ್ಲಿ ಇದ್ದಂತಹ ರಾಜರುಗಳು ಯಾರಿದ್ದರು, ಆ ಮಹಾರಾಜರಿಗೆ ಅನೇಕ ತೊಂದರೆಗಳಿತ್ತಂತೆ. ಬಹಳ ತೊಂದರೆಗಳು, ತುಂಬ ಸಮಸ್ಯೆಗಳಾಗ್ತಿತ್ತಂತೆ ಅವರಿಗೆ. ಆರೋಗ್ಯದ ದೃಷ್ಟಿಯಿಂದಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜಕೀಯ ದೃಷ್ಟಿಯಿಂದಾಗಿರ್ಬೋದು, ತುಂಬ ತೊಂದರೆ ಇತ್ತು. ಅಲ್ಲಿ ವಿದ್ಯಾಧೀಶ ತೀರ್ಥರು ಸಂಸ್ಥಾನ ಪೂಜೆನ ನೆರವೇರಿಸಿ ತೀರ್ಥಪ್ರಸಾದವನ್ನು ಕೊಟ್ಟ ನಂತರ ಅವರೆಲ್ಲ ದೋಷ ಪರಿಹಾರ ಆಯಿತು. ಅನೇಕ ದೋಷಗಳಿದ್ದಿದ್ದರಿಂದ ಅವರಿಗೆ ಊಟದಲ್ಲಿ ಹುಳಗಳು ಕಾಣ್ತಾ ಇತ್ತಂತೆ ರಾಜರಿಗೆ. ಅದೆಲ್ಲ ತೀರ್ಥ ಪ್ರಸಾದ ಯಾವಾಗ ಅವರು ಕೊಟ್ಟಿದ್ದಾರೆ ವಿದ್ಯಾಧೀಶ ತೀರ್ಥರು, ತಕ್ಷಣವೇ ರಾಜರೆಲ್ಲ ದೋಷ ಪರಿಹಾರವಾಗಿ ಗುಣಮುಖರಾಗಿದ್ದಾರೆ. ಅವರು ಸಂತೋಷದಿಂದ ಅವರಿಗೆ 3 ಗ್ರಾಮಗಳನ್ನು ಉಂಬಳಿಯನ್ನಾಗಿ ಕೊಟ್ಟಿದ್ದಾರೆ ವಿದ್ಯಾಧೀಶ ತೀರ್ಥರಿಗೆ. ಅಂದರೆ ಆ ಕಾಲದಲ್ಲಿ ಚಿಣ್ಣೆಯ, ಉರತಿ ಮತ್ತು ಸಣ್ಣ ಚಿಕ್ಕೂರು ಎಂಬತಕ್ಕಂಥ 3 ಗ್ರಾಮಗಳಂತೆ. ಆ ಕಾಲದಲ್ಲಿ 3 ಗ್ರಾಮಗಳನ್ನು ಅವರು ಕೊಟ್ಟಿದ್ದಾರೆ. ಅವರು ಏನು ಗ್ರಾಮಗಳನ್ನು ಕೊಟ್ಟಿದ್ದಾರೆ ರಾಜರು, ಆ ಭಾಗಕ್ಕೆ ಹೋಗಿ ವಿದ್ಯಾಧೀಶ ತೀರ್ಥರು ಸಂಚರಿಸುವಾಗ ಒಂದು ಸ್ಥಳದಲ್ಲಿ ಹೋಗ್ತಾ ಇದ್ರಂತೆ. ಆ 3 ಗ್ರಾಮಗಳ ಬಳಿ ಹೋದವಾಗ ಒಂದು ಗ್ರಾಮದಲ್ಲಿ ನಡೆದುಕೊಂಡು ಹೋಗುವಾಗ ಹೊಲ ಇರ್ಬೋದು ಅಥವಾ ಗದ್ದೆ ಇರ್ಬೋದು, ಏನೋ ಒಂದು ಆ ಸ್ಥಳದಲ್ಲಿ ಕಾಲಿಗೆ ಬಿಸಿ ತಾಗ್ತಂತೆ. ಏನಿಷ್ಟು ಕಾಲು ಬಿಸಿ ಆಗ್ತದೆ
ಈ ಸ್ಥಳ ಅಗೆದು ನೋಡಿ ಅಂತ ಹೇಳಿದರೆ, ಅಗೆದು ನೋಡಿದರೆ ಅಲ್ಲಿ ಕೆಳಗಡೆ ಪ್ರಾಣದೇವರಿದ್ದಾರೆ, ಆ ಭೂಮಿಯ ಒಳಗಡೆ ಪ್ರಾಣದೇವರಿದ್ದಾರೆ. ಆ ಪ್ರಾಣದೇವರನ್ನು ತೆಗೆಸಿ ಚಂದುಗುರು ಎಂಬತಕ್ಕಂಥ ಗ್ರಾಮದಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿ ಆ ಕಾಲದಲ್ಲಿ 17 ಜನ ಬ್ರಾಹ್ಮಣರನ್ನು ಪೂಜೆಗೆ ನೇಮಿಸಿದರಂತೆ. 17 ಜನ ಬ್ರಾಹ್ಮಣರು ಅವರ ಕುಟುಂಬ ಪೋಷಣೆಗೆ ಆ ಚಂದಗುರು ಗ್ರಾಮದ ಅರ್ಧ ಭಾಗನವರಿಗೆ ಕೊಟ್ಟು, ಅಂದರೆ ವೃತ್ತಿಯ ದತ್ತಿ ಅನ್ನು ಕೊಟ್ಟು ಅವರ ಎಲ್ಲರ ಜೀವನಕ್ಕೆ ಉಪಜೀವನವನ್ನು ಕಲಿಸಿಕೊಟ್ಟಂತಹ, ಉಪಜೀವನವನ್ನು ನೆರವೇರಿಸಿಕೊಟ್ಟಂತಹ, ವೃತ್ತಿಯನ್ನು ಹೊಂದಿಸಿಕೊಟ್ಟಂತಹ ಸಂದರ್ಭ. 17 ಜನ ಆ ಪ್ರಾಣದೇವರು ಪೂಜೆ ಮಾಡಲಿಕ್ಕೆ ನೇಮಿಸಿದ್ರಂತೆ. ಇದು ವಿದ್ಯಾಧೀಶ ತೀರ್ಥರ ಮಹಿಮೆ. ನಂತರ ಹಾಗೆ ಅದು ಒಂದು ಅದ್ಭುತವಾಗಿರತಕ್ಕಂತಹ ಒಂದು ಸಂದರ್ಭ ಈ ಭಾಗದಲ್ಲಿ ನಡೆದಿರತಕ್ಕಂಥದ್ದು. ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲ ಕಡೆ ಬರ್ತಾ ಇದ್ದರು. ಒಮ್ಮೆ ಅವರಿಗೆ ಬದರಿ ಯಾತ್ರೆ ಮಾಡಬೇಕು ಅಂತ ಅನಿಸುತ್ತಂತೆ. ಅವರು ಯಾವಾಗ ಯಾತ್ರೆ ಮಾಡ್ತಾ ಇದ್ದರೂ ಕೂಡ ಜೊತೆಗೆ ವಿದ್ವತ್ ಪಡೆ ಇರ್ತಾ ಇತ್ತು. ವಿದ್ವತ್ತು ಅಂದರೆ ಅನೇಕ ಪಂಡಿತರ ಜೊತೆಗೆ ಅವರು ಯಾತ್ರೆಯನ್ನು ಮಾಡ್ತಾಯಿದ್ರು, ಶಿಷ್ಯರು ಜೊತೆಗಿರ್ತಾ ಇದ್ದರು. ಹೀಗೆ ಬದರಿ ಯಾತ್ರೆಗೆ ಹೋಗಿ ಮರಳಿ ಬರುವಾಗ ಏಕಚಕ್ರ ನಗರದ ಬಳಿ ಬಂದಾಗ ಅವರಿಗೆ ಆಯಾಸವಾಯಿತಂತೆ, ದೇಹಾಲಸ್ಯವಾಯಿತಂತೆ. ಹಾಗೆ ಆದ ಸಂದರ್ಭದಲ್ಲಿ ಜೊತೆಗಿದ್ದಂತಹ ಶ್ರೇಷ್ಠ ಪಂಡಿತರು ನರಸಿಂಹಾಚಾರ್ಯರು ಅಂತಿದ್ದರು. ರಂಗಾಚಾರ್ಯರು ಇದ್ದರು. ಅವರ ಜೊತೆ ಇರತಕ್ಕಂತಹ ದೊಡ್ಡ ವಿದ್ವಾಂಸರು ರಂಗಾಚಾರ್ಯರು ಇದ್ದರು. ಆ ರಂಗಾಚಾರ್ಯರಿಗೆ ಹೇಳಿದ್ರಂತೆ, ಈಗ ದೇಹದಲ್ಲಿ ತೊಂದರೆಗಳು ಕಂಡು ಬರ್ತಾ ಇದೆ. ಈ ಸಂಸ್ಥಾನ ಏನು ಪಟ್ಟಾಭಿರಾಮ, ವಂಶರಾಮ, ಮೂಲನಾಮ, ದಿಗ್ವಿಜಯರಾಮ ಅನೇಕ ಏನು ಒಂದು ಈ ಸಂಸ್ಥೆಯ ಈ ಸರ್ವಜ್ಞ ಪೀಠದ ಏನು ಒಂದು ಪೂಜಾದಿ ವಿಗ್ರಹಗಳಿವೆ, ಇವೆಲ್ಲವನ್ನು ಕೂಡ ವೇದನಿಧಿ ತೀರ್ಥರು ಬಂದ ನಂತರ ಅವರಿಗೆ ಒಪ್ಪಿಸಬೇಕು ಅಂತ ಹೇಳಿದರಂತೆ. ವೇದನಿಧಿ ತೀರ್ಥರು ಈಗ ರಾಮೇಶ್ವರಕ್ಕೆ ಹೋಗಿದ್ದಾರೆ, ಇವರು ಕಳಿಸಿಕೊಟ್ಟಿದ್ದಾರೆ. ಅವರು ಬಂದ ನಂತರ ನೀವು ಅವರಿಗೆ ಈ ದೇವತಾ ವಿಗ್ರಹಗಳನ್ನು, ಪಟ್ಟದ ದೇವರುಗಳನ್ನು ಅವರಿಗೆ ಸರ್ವಜ್ಞದ ಎಲ್ಲ ಈ ಪೀಠದೆಲ್ಲ ದೇವತೆಗಳನ್ನು ಅವರಿಗೆ ವಹಿಸಿಕೊಡಬೇಕು ಅಂತ ಹೇಳಿದ್ರಂತೆ. ಸರಿ ಅಂತೇಳಿ ರಂಗಾಚಾರ್ಯರು ಅವರು ಹೇಳಿದಂತೆ ವೇದನಿಧಿ ತೀರ್ಥರು ಮರಳಿ ಬಂದ ನಂತರ ಎಲ್ಲವನ್ನು ಅವರಿಗೆ ವಹಿಸಿಕೊಟ್ಟರಂತೆ. ಅವರ ಒಂದು ಗುರುಭಕ್ತಿ ಏನು ಈ ರಂಗಾಚಾರ್ಯರ ಒಂದು ಗುರುಭಕ್ತಿ, ಸತ್ಯಸಂಧತೆ ಇವೆಲ್ಲವನ್ನು ಕೂಡ ನೋಡಿ ಮುಂದೆ, ಹಾಗೂ ಅವರಲ್ಲಿ ಅನೇಕ ವಿದ್ಯೆನೂ ಇತ್ತು, ಶ್ರೇಷ್ಠ ಪಂಡಿತರು ಆಗಿದ್ದರು. ಆದ್ದರಿಂದ ಅವರಿಗೆ ಅವರ ಒಂದು ಘನತೆ, ಗೌರವ, ಅವರ ವಿದ್ವತ್ತು, ಗುರುಭಕ್ತಿ ಎಲ್ಲವನ್ನು ಕೂಡ ಮತ್ತು ಸತ್ಯಸಂಧತೆ ಮರಳಿ ಬಂದ ನಂತರ ಎಲ್ಲವನ್ನು ಅವರಿಗೆ ಕೊಟ್ಟಿದ್ದಾರೆ. ವಿದ್ಯಾಧೀಶ ತೀರ್ಥರು ಹೇಳಿದಾಗೆ ಅದಕ್ಕೆ ಕೊಟ್ಟಿದ್ದ ನೋಡಿ ನಂತರ ವೇದನಿಧಿ ತೀರ್ಥರು ಅವರಿಗೇ ಆಶ್ರಮವನ್ನು ಕೊಡ್ತಾರೆ. ಅವರೇ ಸತ್ಯವೃತ ತೀರ್ಥರು. ಸತ್ಯವೃತ ಅಂತ ಹಾಗೆ ನಡೆದುಕೊಂಡಿರ್ತಕ್ಕಂಥವರು ಅವರಿಗೆ ಆಶ್ರಮವನ್ನು ಕೊಡ್ತಾರೆ. ಅವರೇ ಸತ್ಯವೃತ ತೀರ್ಥರು. ಹೀಗೆ ಸತ್ಯವೃತ ತೀರ್ಥರ ನಂತರ ಮುಂದೆ ಸತ್ಯನಿಧಿ ತೀರ್ಥರು, ಸತ್ಯನಾಥ ತೀರ್ಥರು ಎಲ್ಲ ಮಹಾ ತಪಸ್ವಿಗಳು. ನಾನು ಹೇಳಿದ್ದೀನಲ್ಲ, ಈ ಪೀಠದಲ್ಲಿ ಬರತಕ್ಕಂಥವರು ಸಾಮಾನ್ಯರಲ್ಲ, ದೇವಾಂಶ ಸಂಭೂತರೇ ಆಗಿರ್ತಾರೆ, ಅಪರೋಕ್ಷ ಜ್ಞಾನಿಗಳಾಗಿರ್ತಾರೆ. ಇಲ್ಲ ಅಂತಂದರೆ ಇಂತಹ ಒಂದು ಪರಂಪರಾಗತ ಏನು ಶ್ರೀಮದ್ ಆಚಾರ್ಯರ ಅಥವಾ ಬ್ರಹ್ಮಕರಾರ್ಚಿತ ಈ ಮೂಲ ವಿಗ್ರಹಗಳೇನಿವೆ ಪೂಜೆ ಮಾಡಬೇಕು ಅಂತಂದರೆ ಸಾಮಾನ್ಯ ವ್ಯಕ್ತಿಗೆ ಸಾಧ್ಯವಿಲ್ಲ. ಆದ್ದರಿಂದ ಆ ಎಲ್ಲ ಪರಂಪರೆಯಲ್ಲಿ ಬಂದಿರತಕ್ಕಂಥವರೆಲ್ಲರೂ ಕೂಡ ಮಹಾ ತಪಸ್ವಿಗಳು. ಅವರ ಸ್ಮರಣೆಯೇ ನಮಗೆ ಎಷ್ಟೋ ಒಂದು ಭಾಗ್ಯವನ್ನು ತಂದುಕೊಡ್ತದೆ. ಹೀಗೆ ಮತ್ತು ಇನ್ನೊಂದು, ಇದು ಒಂದು ರೀತಿ ಆದರೆ ಮತ್ತು ವಿದ್ವತ್ ಪಡೆ ತಯಾರಾದಂತಹ ಕಾಲ ಅದು. ಈ ಸಂದರ್ಭದಲ್ಲಿ ಅಂದರೆ ವಿದ್ಯಾಧೀಶ ತೀರ್ಥರು ಮಳಖೇಡಕ್ಕೆ ಬಂದ ಸಂದರ್ಭದಲ್ಲಿ ಆ ಮಳಖೇಡದಲ್ಲಿ ಸುಧಾಪಾಠವನ್ನು ಹೇಳಿದ್ದಾರೆ. ಅಂದರೆ ಅವರ ಕೈಯಲ್ಲಿ ತಯಾರಾದ ಶ್ರೇಷ್ಠ ಮನೆತನಗಳು ಅಂತಂದರೆ ಗಲಗಲಿ ಮನೆತನ, ವಾಯಿ ಮನೆತನ, ಪಾಂಡುರಂಗಿ ಮನೆತನ ಮತ್ತು ಆದ್ಯ ಮನೆತನ, ಎಲ್ಲ ಮನೆತನದ ವಿದ್ವಾಂಸರು ಇವರ ಕೈಯಲ್ಲಿ ಪಾಠ ಕೇಳಿ ತಯಾರಾದಂಥವರು. ಆ ಮಳಖೇಡದಲ್ಲಿಯೇ ಇವರೆಲ್ಲರಿಗೂ ಕೂಡ ಶ್ರೀಮನ್ ನ್ಯಾಯಸುಧಾ ಮಂಗಳವನ್ನು ವಿದ್ಯಾಧೀಶ ತೀರ್ಥರು ಆ ಒಂದು ಸಂದರ್ಭದಲ್ಲಿ ನೆರವೇರಿಸಿದ್ದಾರೆ. ಹೀಗೆ ಅವರ ಮಹಿಮೆಗಳು ಎಲ್ಲವೂ ಕೂಡ ಅದ್ಭುತವಾಗಿರತಕ್ಕಂಥದ್ದು. ಈಗ ಯಾವುದೇ ಒಂದು ಪೀಠದ ಯತಿಗಳನ್ನು ತೆಗೆದುಕೊಂಡರೂ ಕೂಡ ಒಂದು ಶ್ರೇಷ್ಠತೆ ಇದೆ. ಮತ್ತು ಎಲ್ಲ ಯತಿಗಳಲ್ಲಿ ಹೊಂದಾಣಿಕೆ ಇತ್ತು.
ಪರೊಬ್ಬರು ಕೂಡ ಪರಸ್ಪರ ಹೊಂದಾಣಿಕೆ, ಸಾಮರಸ್ಯ, ಸ್ನೇಹ ಇದೆಲ್ಲ ಎಲ್ಲ ರೀತಿಗಳಲ್ಲಿ ಪರಸ್ಪರ ಕಂಡು ಬರ್ತಾ ಇತ್ತು. ಉದಾಹರಣೆಗೆ ಒಂದು ಮಾತು ಹೇಳೋದಾದರೆ, ಎಷ್ಟು ಮಠಗಳಲ್ಲಿ ಹೊಂದಾಣಿಕೆ ಇತ್ತು ಅಂತಂದರೆ, ಒಂದು ರೀತಿ ನಾವು ಹೇಳೋದಾದರೆ ನೋಡಿ, ವ್ಯಾಸರಾಜರ ಬಳಿ ವಿಷ್ಣು ತೀರ್ಥರು ಇದ್ದರು. ವಿಷ್ಣು ತೀರ್ಥರಿಗೆ ಆಶ್ರಮ ಕೊಟ್ಟಿದ್ದರು. ವಿಷ್ಣು ತೀರ್ಥರು ಅವರ ಶಿಷ್ಯರು ಬಹಳ ಪಾಂಡಿತ್ಯ ಇರತಕ್ಕಂಥವ್ರು. ವ್ಯಾಸರಾಜರ ಕೈಲಿ ತಯಾರಾಗಿದ್ದಾರೆ ಅಂತಂದರೆ ಎರಡು ಮಾತೇ ಇಲ್ಲ, ಅಂತಹ ಪಾಂಡಿತ್ಯ. ಹೀಗಿರುವ ಸಂದರ್ಭದಲ್ಲಿ ಸುರೇಂದ್ರ ತೀರ್ಥರಲ್ಲಿ ಬಂದಾವಾಗ ಇವರನ್ನು ನಮಗೆ ಕೊಡಿ ಅಂತ ಕೇಳಿದ್ರಂತೆ ವ್ಯಾಸರಾಜರ ಬಳಿ. ಹೀಗೆ ನಮಗೆ ಕೊಡಬೇಕು ಅಂತ ಕೇಳಿದ್ದರಿಂದ ವಿಷ್ಣು ತೀರ್ಥರು, ವ್ಯಾಸರಾಜರಿಂದ ಸನ್ಯಾಸ ಸ್ವೀಕಾರ ಮಾಡಿದ ವಿಷ್ಣು ತೀರ್ಥರು ದಂಡಪಲ್ಲಟ, ಅಂದರೆ ದಂಡಪಲ್ಲಟನ ಅಂತ ಹೇಳ್ತಾರೆ. ಅಂದರೆ ವಿಷ್ಣು ತೀರ್ಥರು ಆ ವ್ಯಾಸರಾಜ ಮಠವನ್ನು ತೊರೆದು ವ್ಯಾಸರಾಜರಪ್ಪಣೆ ಪಡೆದು ರಾಯರ ಮಠಕ್ಕೆ ಬಂದಿದ್ದಾರೆ. ಆ ಸುರೇಂದ್ರ ತೀರ್ಥರು ಏನು ಆ ಬಳಿ ವಿಷ್ಣು ತೀರ್ಥರು ಬಂದರು. ಸುರೇಂದ್ರ ತೀರ್ಥರ ಬಳಿ ವಿಷ್ಣು ತೀರ್ಥರು ಬಂದ ನಂತರ ಅವರಿಗೆ ಪುನಃ ತಮ್ಮ ಒಂದು ಸರ್ವಜ್ಞ ಪೀಠದಲ್ಲಿ ಅವರನ್ನು ಕೂಡಿಸಿ ಅವರಿಗೆ ನಾಮಕರಣ ಮಾಡ್ತಾರೆ. ಅವರೇ ವಿಜೇಂದ್ರ ತೀರ್ಥರು. ವಿಜೇಂದ್ರ ತೀರ್ಥರು ವ್ಯಾಸರಾಜರ ಶಿಷ್ಯರು, ವಿಷ್ಣು ತೀರ್ಥರು ಆಶ್ರಮ ಕೊಟ್ಟಿದ್ದರು ಅವರಿಗೆ. ಇವರ ಪ್ರಾರ್ಥನೆ ಹೋಗೊಟ್ಟು ವ್ಯಾಸರಾಜರು ಅವರನ್ನು ಇವರಿಗೆ ವಹಿಸಿಕೊಡ್ತಾರೆ. ಅದೇ ವಿಷ್ಣು ತೀರ್ಥರೇ ಸುರೇಂದ್ರ ತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿ ಇಲ್ಲಿ ವಿಜೇಂದ್ರ ತೀರ್ಥರು ಅಂತ ಹೆಸರಿನ ಮುಂದುವರಿಯುತ್ತಾರೆ. ವ್ಯಾಸರಾಜ ಶಿಷ್ಯರೇ ವಿಷ್ಣು ತೀರ್ಥರು, ವಿಷ್ಣು ತೀರ್ಥರೇ ದಂಡಪಲ್ಲಟ ಮಾಡಿ ವ್ಯಾಸರಾಜರಪ್ಪಣೆ ಪಡೆದು ಸುರೇಂದ್ರ ಬಳಿ ಬರ್ತಾರೆ. ಆ ಸುರೇಂದ್ರರು ಪುನಃ ಅವರಿಗೆ ಸರ್ವಜ್ಞ ಪೀಠದಲ್ಲಿ ಕೂಡಿಸಿ ನಾಮಕರಣ ಮಾಡ್ತಾರೆ. ಅವರೇ ವಿಜೇಂದ್ರರು, ಅವರೇ ಎಂಥ ಅವರ ವೈಭವ ನಿಮಗೆ ತಿಳಿದಿರ್ತಕ್ಕಂಥದ್ದು, ಅವರೆಷ್ಟು ಅವರ ಕೈಯಲ್ಲಿ ತಯಾರಾಗಿದ್ದಾರೆ. ಹೀಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಪರಂಪರೆಗೆ ಅವರು ಗುರುಗಳಾಗಿದ್ದಾರೆ. ಅಂದರೆ ಪರಸ್ಪರ ಒಂದು ಪ್ರೀತಿ, ಆ ಒಂದು ಸೌಹಾರ್ದತೆಯನ್ನು ವಿಶೇಷವಾಗಿ ಕಾಣಬಹುದು. ಇನ್ನೂ ವಿಶೇಷ ಅಂತಂದರೆ, ಈ ವಿದ್ಯಾಧೀಶ ತೀರ್ಥರು ಸಂಚಾರ ಮಾಡ್ತಾ ಆದವಾನಿಗೆ ಬಂದಿದ್ದರಂತೆ. ಆದವಾನಿಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ರಾಯರಿಗೂ ಅಂದರೆ ರಾಘವೇಂದ್ರ ಶ್ರೀಪಾದಂಗಳವರಿಗೂ ವಿದ್ಯಾಧೀಶ ತೀರ್ಥರಿಗೂ ಸಮಾಗಮ ಆಯಿತಂತೆ. ಈ ಸಮಾಗಮ ಆದ ಸಂದರ್ಭದಲ್ಲಿ ವಿದ್ಯಾಧೀಶ ತೀರ್ಥರು ತಾವು ಬರೆದಿರತಕ್ಕಂತಹ ಏನು ಸುಧಾ ವಾಕ್ಯಾರ್ಥ ಚಂದ್ರಿಕಾ ಅಂತ ಗ್ರಂಥ ಇದೆ, ಆ ಗ್ರಂಥವನ್ನು ರಾಯರ ಬಳಿ ಕೊಟ್ಟರಂತೆ. ರಾಯರು ಅದನ್ನು ಓದಿ ಅಲ್ಲಿರ್ತಕ್ಕಂತಹ ಒಂದು ಪ್ರೌಢಮೆ, ಘನತೆ, ಗೌರವ, ಆ ಗಾಂಭೀರ್ಯಗಳನ್ನು ಮೆಚ್ಚಿ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ರಂತೆ ರಾಯರು. ಆವಾಗ ಅದೇ ರೀತಿ ವಿದ್ಯಾಧೀಶ ತೀರ್ಥರ ಬಳಿ ತಾವು ಬರೆದಂತಹ ಶ್ರೀಮನ್ ನ್ಯಾಯಸುಧಾಕ್ಕೆ ಬರೆದಿರ್ತಕ್ಕಂಥ ಪರಿಮಳ ಗ್ರಂಥ ಏನಿದೆ, ಆ ಗ್ರಂಥವನ್ನು ವಿದ್ಯಾಧೀಶ ತೀರ್ಥ ಕೈಯಲ್ಲಿ ಕೊಟ್ಟರೆ ವಿದ್ಯಾಧೀಶ ತೀರ್ಥರೂ ಕೂಡ ಅದನ್ನು ಓದಿ ಬಹಳ ಅದರಲ್ಲಿರ್ತಕ್ಕಂತಹ ವಿಶೇಷ ವಿಷಯಗಳನ್ನು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿ ಕೊಂಡಾಡಿದರಂತೆ. ಒಬ್ಬರ ಗ್ರಂಥಗಳನ್ನು ಒಬ್ಬರು ನೋಡಿ ಖುಷಿಪಟ್ಟು ಸಂಭ್ರಮಿಸಿದರಂತೆ. ನೋಡಿ ಇಷ್ಟು ಚೆನ್ನಾಗಿದೆ. ಆ ರಾಯರು ವಿದ್ಯಾಧೀಶ ತೀರ್ಥ ಸಮಾಗಮ ಆದಾಗ ತಾವು ಬರೆದಿರತಕ್ಕಂಥ ಗ್ರಂಥಗಳನ್ನು ಪರಸ್ಪರ ನೋಡಿಕೊಂಡು ಎಷ್ಟು ಚೆನ್ನಾಗಿ ಬರೆದಿದ್ದೀರಿ ಅಂಥೇಳಿ ಇದು ಮುಕ್ತ ಕಂಠದಿಂದ ಹೊಗಳಿದ ಅಂತಹ ಒಂದು ಸ್ನೇಹ ಮನೋಭಾವ, ಈ ಸೌಹಾರ್ದತೆ ಎಲ್ಲ ಮಠಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಾವು ಗಮನಿಸಬೇಕಾದ ಅಂಶ. ಈಗ ಆ ಪರಂಪರೆ ಬರ್ತಕ್ಕಂಥದ್ದು ಮುಂದೆ ಅನೇಕ ಪಂಡಿತರ ಪಡೆ ತಯಾರಾಯಿತು. ಇದೊಂದು ವಿಷಯ ಏನು ಅಂತಂದರೆ, ಮುಂದೆ ಯಾವ್ಯಾವ ಪಂಡಿತರು ತಯಾರಾಗ್ತಾರೆ ಅಥವಾ ಮುಂದೆ ಯಾವ ಪೀಠಾಧಿಪತಿಗಳು ಬರ್ತಾರೆ, ಬರ್ತಾ ಎಲ್ಲರಿಗೂ ಕೂಡ ಅಧ್ಯಯನಕ್ಕೆ ವಿಷಯಗಳು ಜಾಸ್ತಿ ಆಗ್ತಾ ಇತ್ತು. ಇವಾಗ ಜಯತೀರ್ಥರು ಬರುವ ತನಕ ಅಲ್ಲಿ ಹಿಂದೆ ಬರೆದಿರತಕ್ಕಂಥ ಗ್ರಂಥಗಳು ಜಯತೀರ್ಥರ ನಂತರ ಬಂದಿರತಕ್ಕಂಥವರಿಗೆ ಹಿಂದಿನ ಗ್ರಂಥಗಳು ಹಾಗೂ ಜಯತೀರ್ಥರು ಬರೆದ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ವಿಜೇಂದ್ರ ನಂತರ ಬಂದಿರತಕ್ಕಂತಹ ಪಂಡಿತರಿಗೆ ಎಲ್ಲ ಪರಂಪರೆ, ಜಯತೀರ್ಥರು ಅವರ ನಂತರ ಬರೆದಿರತಕ್ಕಂಥವ್ರು, ವಿಜೇಂದ್ರ ಬರೆದಿರತಕ್ಕಂಥದ್ದು, ವಾದರಾಜರು ಬರೆದಿರತಕ್ಕಂಥ ಗ್ರಂಥಗಳು, ಅಂದರೆ ಒಬ್ಬೊಬ್ಬ ಪೀಠಾಧಿಪತಿಗಳು ಕೂಡ ಏನೇನು ಗ್ರಂಥಗಳನ್ನು ಬರೀತಾ ಇದ್ರು ಅದೆಲ್ಲ ಅಧ್ಯಯನಕ್ಕೆ ಮಾಡಲೇಬೇಕಾಗ್ತಿತ್ತು. ಈಗ ಬರ್ತಾ ಏನಾಯಿತು ಅಂದರೆ ಗ್ರಂಥಗಳ ಸಂಖ್ಯೆ, ಅದು ವ್ಯಾಖ್ಯಾನ ಅಥವಾ ಟೀಕೆಯನ್ನು ಬರೆದಿರತಕ್ಕಂಥ ಗ್ರಂಥಗಳ ಸಂಖ್ಯೆ ಹೆಚ್ಚೆಚ್ಚು ಆಗ್ತಾ ಬಂತು. ಮುಂದೆ ಬರತಕ್ಕಂಥ ಪಂಡಿತರಿಗೆ ಅಷ್ಟೆಲ್ಲವನ್ನು ಕೂಡ ಓದಬೇಕಾದ ಒಂದು ಜವಾಬ್ದಾರಿ ಇತ್ತು. ಹೇಗೆ ಬರ್ತದೆ ಎಲ್ಲ ಅಷ್ಟು ಗ್ರಂಥ ರಾಶಿ ಕೂಡ ಬೆಳೀತಾ ಹೋಯಿತು. ಒಬ್ಬೊಬ್ಬರು ಬಂದಾಗಲೂ ಕೂಡ ಒಂದೊಂದು ವಿಶೇಷವಾದ ಗ್ರಂಥಗಳು ತಯಾರಾಗ್ತಾ ಇತ್ತು. ಹೀಗೆ ಅದರಂತೆ ವಿದ್ಯಾಧೀಶ ತೀರ್ಥರು ಬಂದ ನಂತರ ಅವರ ನಂತರದಲ್ಲಿ ಅವರು ಬರೆದಿರತಕ್ಕಂಥ ಸುಧಾ ವಾಕ್ಯಾರ್ಥ ಚಂದ್ರಿಕಾ, ದ್ವಿತ್ವವಾದಾರ್ಥ, ಓಂಕಾರವಾದಾರ್ಥ, ತಲವಕಾರೋಪನಿಷತ್, ಖಂಡಾರ್ಥ,
ತಿಥಿತ್ರಯ ನಿರ್ಣಯ. ತಿಥಿತ್ರಯ ಅಂತಂದರೆ ದಶಮಿ, ಏಕಾದಶಿ, ದ್ವಾದಶಿ ಈ ತಿಥಿತ್ರಯ ನಿರ್ಣಯಗಳು, ವಿಷ್ಣು ತತ್ವ ನಿರ್ಣಯ ಟೀಕಾ ಗ್ರಂಥಕ್ಕೆ ಟಿಪ್ಪಣಿ, ವಿಷ್ಣು ಪಂಚಕ ಉಪವಾಸ ನಿರ್ಣಯ ಮುಂತಾದ ಅನೇಕ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಹೀಗೆ ಅಂದರೆ ಒಬ್ಬೊಬ್ಬರು ಯತಿಗಳು ಬಂದಾಗಲೂ ಕೂಡ ಅವರವರ ಪೀಠದಲ್ಲಿದ್ದಾಗ ಅವರ ಕಡೆಯಿಂದ ದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಹಾಗೂ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಗ್ರಂಥಗಳು ತಯಾರಾಗ್ತಿತ್ತು. ಇದಕ್ಕಿಂತ ಹೆಚ್ಚು ವಿಶೇಷವಾಗಿ ವ್ಯಾಸರಾಜರು ಮಾಡಿರ್ತಕ್ಕಂತಹ ತರ್ಕತಾಂಡವ, ನ್ಯಾಯಾಮೃತ, ಚಂದ್ರಿಕಾ ಅವುಗಳ ಅಧ್ಯಯನ ಪ್ರಾರಂಭ ಆಯಿತು. ಅವುಗಳಲ್ಲಿ ಹೆಚ್ಚು ಸಾಧನೆ ಮಾಡಿದವರು ವಿಶೇಷವಾಗಿ ಮುಂದೆ ಬರ್ತಕ್ಕಂಥ ಪಂಡಿತರಿಗೆ ದೊಡ್ಡ ಸವಾಲಾಗಿತ್ತು. ಇಲ್ಲೊಬ್ಬ ಚಂದ್ರಿಕಾ ಓದಿದಾನೆ ಅಂತಂದರೆ ಎಷ್ಟು ಒಂದು ಹೆಮ್ಮೆ. ನ್ಯಾಯಾಮೃತ, ತರ್ಕತಾಂಡವ ಅದರಲ್ಲಿ ಸಾಧನೆ ಮಾಡೋದು ಅಂತಂದರೆ ಸುಲಭದ ಮಾತಲ್ಲ. ಸುಮಾರು ಸಾವಿರಾರು ಜನ್ಮದ ಪುಣ್ಯ ಬೇಕು. ಅಲ್ಲಿರ್ತಕ್ಕಂತಹ ವಿಷಯಗಳು, ಅಲ್ಲಿರ್ತಕ್ಕಂತಹ ಆ ಒಂದು ತತ್ವಗಳನ್ನು ಸಂಗ್ರಹ ಮಾಡಿ ತಲೆಯಲ್ಲಿ ಇಟ್ಟುಕೊಂಡು ಅನುವಾದ ಮಾಡಬೇಕು ಅಂತಂದರೆ ಒಂದು ಜನ್ಮದ ಅಂತ ಆಗತಕ್ಕಂಥದ್ದಲ್ಲ, ಜನ್ಮಾಂತರದ ಸಂಸ್ಕಾರ ಇತ್ತು ಅಂತಂದರೆ ಇದೆಲ್ಲ ಗ್ರಂಥಗಳ ಅಧ್ಯಯನ ಮಾಡಲಿಕ್ಕೆ, ಅವಲೋಕನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ಬರೆದಿರತಕ್ಕಂಥವರು ಸಾಮಾನ್ಯರಲ್ಲ, ದೇವತೆಗಳೇ ಯತಿಗಳಾಗಿ ಬಂದು ಬರೆದಿರತಕ್ಕಂತಹ ಗ್ರಂಥಗಳು, ಅನುವಾದಗಳು, ಟೀಕೆ ಟಿಪ್ಪಣಿಗಳು. ಹೀಗೆ ಮುಂದೆ ಬರ್ತಕ್ಕಂಥ ಎಲ್ಲ ಪಂಡಿತರಿಗೆ ಇದು ಸವಾಲಾಗಿದ್ದು ಅದು ಸ್ವೀಕರಿಸ್ತಾ ಇದ್ದರು. ಯಾಕಂದರೆ ವಿದ್ವಾಂಸರ ಹೊಣೆ ಈ ದ್ವೈತ ಸಿದ್ಧಾಂತದ ಪ್ರಚಾರ ಏನಿದೆ, ಯತಿಗಳ ಜವಾಬ್ದಾರಿ ಜೊತೆಗೆ ವಿದ್ವಾಂಸರ ಜವಾಬ್ದಾರಿ ಆಗಿತ್ತು. ಅವರೇ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡದಿದ್ದರೆ ಬೇರೆ ಯಾರು ತಾನೇ ಮಾಡಲಿಕ್ಕೆ ಸಾಧ್ಯ? ಲೌಕಿಕರು ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಹೀಗಾಗಿ ವಿದ್ವಾಂಸರ ಒಂದು ಪ್ರಬಲ ಕರ್ತವ್ಯ ಆಗಿತ್ತು. ಆದ್ದರಿಂದ ಅದನ್ನು ತಪ್ಪದೆ ಅವರು ಮಾಡ್ತಾಯಿದ್ರು. ಅದೊಂದು ದೀಕ್ಷೆ ಅಂತ ಸ್ವೀಕಾರ ಮಾಡಿದರು. ಇದು ಒಂದು ಹಂತದಲ್ಲಿ ಇದು ನಡೆಯಿತು. ಪಂಡಿತರು ತಯಾರಾಗ್ತಾ ಇದ್ದರು. ಇನ್ನು ಬೇರೆ ಬೇರೆ ಜನ ಈಗ ಪಾಠಗಳು ಕೇಳೋರಿದ್ದರು. ಮತ್ತು ಸುಮಾರು ಗ್ರಾಮಗಳಿವೆ, ಎಷ್ಟು ಹಳ್ಳಿಗಳಿವೆ. ಇವಾಗ ರಾಯಚೂರು ಅಂತ ತೆಗೆದುಕೊಂಡರೆ ಸುತ್ತಮುತ್ತ ನೂರಾರು ಹಳ್ಳಿಗಳಿದೆ. ಅಲ್ಲಿ ಜನರ ಪಾಡೇನು? ಇವಾಗ ಧಾರವಾಡ, ಮೈಸೂರು ಅಥವಾ ಗುಲ್ಬರ್ಗ ಪ್ರಧಾನ ಒಂದು ಊರನ್ನು ತೆಗೆದುಕೊಂಡಾಗ ಅದು ಸುತ್ತಮುತ್ತಲಲ್ಲಿ ನೂರಾರು ಹಳ್ಳಿಗಳಿರ್ತಾ ಇತ್ತು. ಅಲ್ಲೂ ಕೂಡ ವೈಷ್ಣವರು ಇರ್ತಾ ಇದ್ದರು. ಅವರೆಲ್ಲರೂ ಕೂಡ ಒಂದು ಯತಿಗಳು ಯಾರಿದ್ದಾನೆ ಅಂತ ಅವರ ಗಮನಕ್ಕೆ ಬರ್ತಾ ಇತ್ತು. ಸುದ್ದಿಯನ್ನು ಕೇಳ್ತಾ ಇದ್ದರು. ಆ ಗ್ರಾಮದಲ್ಲಿ ಯತಿಗಳು ಬಂದರೆ ತಪ್ತ ಮುದ್ರಧಾರಣೆ. ಹೇಗೆ ಶ್ರೀಮದಾಚಾರ್ಯರು ಎಲ್ಲ ಕಡೆ ಸಂಚಾರಕ್ಕೆ ಹೋದಾಗ ಯಾವಾಗ ಹೋದರೂ ಕೂಡ ಅವರು ಮೊಟ್ಟ ಮೊದಲು ಮಾಡುವ ಕೆಲಸ ತಪ್ತ ಮುದ್ರಧಾರಣೆಯನ್ನು ಕೊಟ್ಟು, ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಈ ಒಂದು ತಂತ್ರ ಸಾರೋಕ್ತ ರೀತಿಯಿಂದ ಪೂಜೆಯನ್ನು ಮಾಡಬೇಕು ಅಂಥೇಳಿ ಅವರು ಹೇಳಿ ಬರ್ತಾ ಇದ್ರು. ನಮ್ಮದು ವೈಷ್ಣವ ಸಂಪ್ರದಾಯ, ಈ ಸಂಪ್ರದಾಯಕ್ಕೆ ತಕ್ಕಂತೆ ನಡೀಬೇಕು ಅಂತೇಳಿ ಹೋದಲ್ಲೆಲ್ಲ ಅವರು ತಪ್ತ ಮುದ್ರಧಾರಣೆ ಮಾಡ್ತಾಯಿದ್ರು. ಅದೇ ದೀಕ್ಷೆಯನ್ನು ಈ ಘಟ್ಟದ ಮೇಲಿನ ಎಲ್ಲ ಪೀಠಾಧಿಪತಿಗಳು ಇಟ್ಕೊಂಡು ಬಂದಿದ್ದಾರೆ. ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಅಲ್ಲಿ ಅವರು ಮೊದಲು ಮಾಡುವ ಕೆಲಸ ಅಂದರೆ ವೈಷ್ಣವ ದೀಕ್ಷೆ, ತಪ್ತ ಮುದ್ರಧಾರಣೆ ಕೊಟ್ಟು ಅವರನ್ನು ಜಾಗೃತಿಗೊಳಿಸ್ತಾ ಇದ್ದರು. ನೀವೆಲ್ಲ ವೈಷ್ಣವರಪ್ಪ, ತಪ್ಪದೇ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ಒಂದು ವಿಷ್ಣು ಭಕ್ತಿಯನ್ನು ಜಾಗೃತಗೊಳಿಸ್ತಾ ಇದ್ದರು. ಹೀಗೆ ಅಂದರೆ ಏನಾಯಿತು ಅಂದರೆ ಮತ್ತು ಎಷ್ಟೋ ಗ್ರಾಮಗಳಿಗೆ ಎಲ್ಲಿ ತನಕ ಆ ಗ್ರಾಮಕ್ಕೆ ಯತಿಗಳೇ ಬಂದಿಲ್ಲವೋ ಅಲ್ಲಿ ತನಕ ಅವರಿಗೆ ತಪ್ತ ಮುದ್ರಧಾರಣೆ ಇರ್ತಿರಲಿಲ್ಲ. ಯಾಕಂದರೆ ಸಂಚಾರ ಸುಲಭ ಅಲ್ಲ. ಈಗಿನ ಹಾಗೆ ಇವತ್ತು ರಾತ್ರಿ ಹತ್ತಿ ಬೆಳಿಗ್ಗೆದ್ದು ಹೋಗಲಿಕ್ಕೆ ಅನುಕೂಲಗಳಿತ್ತೆ. ಚಕ್ಕಡಿಯೋ, ಬಂಡಿಯೋ, ಪಲ್ಲಕ್ಕಿಯೋ ಯಾವುದರಲ್ಲಿ ಹೊತ್ಕೊಂಡು ಹೋಗಬೇಕು, ಸಂಚಾರ ಮಾಡಬೇಕು ಅಲ್ವಾ? ಎಷ್ಟು ಸಂಚಾರ ನಡ್ಕೊಂಡು ಹೋಗಬೇಕು. ಎಲ್ಲ ಎಷ್ಟೋ ಶಿಷ್ಯರುಗಳು ಅವರನ್ನು ಒಂದು ಪಲ್ಲಕ್ಕಿ ಅಥವಾ ಮೇನೆ ಅಂತಿರ್ತಿತ್ತು, ಅದರಲ್ಲಿ ಕೂಡಿಸ್ಕೊಂಡು ಹೋಗಬೇಕು ಅಂತ ಇಟ್ಟುಕೊಳ್ಳಿ. ಏನೇ ಇದ್ದರೂ ಕೂಡ ಇಷ್ಟು ಸುಲಭ ಇಲ್ಲ. ಮತ್ತು ರಾಜಕೀಯ ಗಲಭೆಗಳು, ಎಲ್ಲ ಕಡೆ ಮುಸ್ಲಿಮರ ದಾಳಿ, ಆಕ್ರಮಣ ಅದು ನಡೀತಾನೇ ಇದೆ. ಬ್ರಿಟಿಷರು ಒಂದೊಂದಾಗಿ ಎಲ್ಲ ರಾಜ್ಯವನ್ನು ಕಬಳಿಸ್ತಾ ಇದ್ದಾರೆ. ಮತ್ತು ಒಳಜಗಳಗಳು ನಿರ್ಮಾಣ ಆಗ್ತಾ ಇದೆ. ಒಂದೊಂದು ಭಾಗದಲ್ಲಿ ಒಂದೊಂದು ರಾಜರು ಇದ್ದರು. ಮೈಸೂರು ಕಡೆ ರಾಜರು ಇದ್ದರು, ಹಂಪಿಯ ರಾಜರು ಮುಂದುವರಿದು ಬರ್ತಾ ಇದ್ದರು. ಬೇರೆ ಬೇರೆ ಭಾಗದ ಆಯಾ ವಸಾಹತು ರಾಜರುಗಳು ಪ್ರತ್ಯೇಕ ಇದ್ದರು. ಆ ಎಲ್ಲ ಪರಸ್ಪರ ಅವರಲ್ಲಿ ವೈಷಮ್ಯ ಹುಟ್ಟುವ ಹಾಗೆ ಮಾಡ್ತಾ ಇದ್ರು. ಒಳ ಜಗಳ ನಿರ್ಮಾಣ ಆಗ್ತಾ ಇತ್ತು. ಹೀಗೆ ರಾಜಕೀಯ ಗಲಭೆಗಳು ನಡೀತಾನೇ ಇತ್ತು. ಹಂತವಾಗಿ ಬ್ರಿಟಿಷರು ಎಲ್ಲವನ್ನು ಕೂಡ ಕಬಳಿಸ್ತಾ ಬರ್ತಾ ಇದ್ರು. ಮುಂದೆ ಕಬಳಿಸ್ತಾ ಬಂದು ಎಲ್ಲ ಇದೊಂದು
ಹೊರಭಾಗದಲ್ಲಿ ರಾಜಕೀಯ ವಿಪ್ಲವಗಳು, ಅನೇಕ ಗೊಂದಲಗಳು, ಮುಸ್ಲಿಮರ ದಾಳಿ ಮೊದಲಾದ ನಿರಂತರ ಆಗ್ತಾನೆ ಇರತಕ್ಕಂಥದ್ದು. ಜೊತೆಗೆ ನಮ್ಮಲ್ಲಿ ಎಷ್ಟೋ ಜನರಲ್ಲಿ ರಾಜಕೀಯ ವೈಷಮ್ಯಗಳು ಕಂಡು ಬರ್ತಾ ಇತ್ತು. ಇದ್ರ ಜೊತೆಗೆ ಬರೀ ವೈಷ್ಣವ ಸಿದ್ಧಾಂತ ಅಷ್ಟೇನಾ, ಬೇರೆ ಬೇರೆ ಸಿದ್ಧಾಂತಗಳಿದೆ. ಶೈವ ಸಿದ್ಧಾಂತಗಳಿತ್ತು, ಶೈವರಿದ್ದರು, ರಾಮಾನುಜ ಪಂಥೀರಿದ್ದರು, ಶಂಕರಾಚಾರ್ಯ ಪಂಥೀರಿದ್ದರು. ಅವರು ಕೂಡ ತಮ್ಮ ಧರ್ಮಗಳನ್ನು ಮಾಡಿಕೊಂಡು ಬರಬೇಕು ತಾನೆ, ಅವರು ನಿಷ್ಠೆಯಿಂದ ಮಾಡಿಕೊಂಡು ಬರ್ತಾ ಇದ್ರು. ಏನೇ ಇರಲಿ, ಒಟ್ಟಾರೆ ಇವರೆಲ್ಲರ ಜೊತೆಗೆ ಈ ಧರ್ಮವನ್ನು ಉಳಿಸ್ಕೊಂಡು ಹೋಗತಕ್ಕಂಥದ್ದು, ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗತಕ್ಕಂಥದ್ದು ದೊಡ್ಡ ಸವಾಲೇ. ಆ ಸವಾಲನ್ನು ಎದುರಿಸಿ ಆ ಕಾಲಘಟ್ಟದವರು ಬಂದಿದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ಅಷ್ಟು ಸುಲಭದಲ್ಲಿ ಆಗತಕ್ಕಂಥ ವಿಷಯ ಅಲ್ಲ. ಆದರೂ ಕೂಡ ಆ ಒಂದು ಕಾಲಘಟ್ಟದಲ್ಲಿ ಎಲ್ಲರನ್ನು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಸಂಚಾರ ಮಾಡಿ 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 ಅವರನ್ನು ಜಾಗೃತಿ ಮೂಡಿಸ್ತಕ್ಕಂಥದ್ದು. ನಾ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಬ್ಬ ಪಂಡಿತರು ಕೂಡ ಎಷ್ಟು ಗ್ರಾಮಕ್ಕೆ ಹೋಗಿ ಉಪನ್ಯಾಸ ಹೇಳಿಕಾಗ್ತಾ ಇತ್ತು. ಎಲ್ಲಿ ಇರ್ತಿದ್ರು ಆಯಾ ಊರಲ್ಲಿ ಅಥವಾ ಆಯಾ ದೇವಸ್ಥಾನಗಳು, ಹನುಮಂತ ದೇವರ ಗುಡಿ ಇದ್ದೇ ಇರ್ತಾ ಇತ್ತು. ಈಗಾಗಲೇ ವ್ಯಾಸರಾಜರು 732 ಅಥವಾ 737 ಇರ್ಬೋದು ಅಷ್ಟು ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ಕಡೆ ಈ ವಾಯುಜ್ಯೋತಮತ್ವ ಎಲ್ಲ ಕಡೆ ಗೊತ್ತಾಗಲಿ ಅಂತ ಹೇಳಿಕೊಂಡು ಅಷ್ಟು ಸಂಖ್ಯೆಯಲ್ಲಿ ಪ್ರಾಣದೇವರ ದೇವಸ್ಥಾನಗಳು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ಒಂದು ಪ್ರಾಣದೇವರ ಗುಡಿ ಅಥವಾ ಶ್ರೀನಿವಾಸ ದೇವರ ಗುಡಿ ಅಂತ ಇರ್ತಾ ಇತ್ತು. ಅಲ್ಲಿ ಸಣ್ಣ ಪುಟ್ಟ ಸಾಯಂಕಾಲ ಪುರಾಣ ಅಂತ ನಡೀತಾ ಇತ್ತು, ಪುರಾಣಗಳು. ಮತ್ತು ಮನೆಯಲ್ಲಿ ಬೆಳಿಗ್ಗೆ ಪಾಠಗಳು ಇರ್ತಾ ಇತ್ತು. ಹೀಗೆ ಅಲ್ಲಿ ಪಾಠಗಳು ಕೇಳ್ಕೊಂಡು ಹೋಗ್ತಾ ಇದ್ರು. ಒಂದೊಂದು ಮನೆಯಲ್ಲಿ ಏನಿಲ್ಲ ಅಂದರೂ ಕೂಡ ಆಗ ಇಷ್ಟೇ ಸಂತತಿ ಅಂತ ಇರಲಿಲ್ಲ. ಒಂದೊಂದು ಮನೆಯಲ್ಲಿ ಸಾಮಾನ್ಯವಾಗಿ 10 ಅಥವಾ 12 ಜನ ಮಕ್ಕಳು ಇರ್ತಾ ಇದ್ರು. 12 ಕನಿಷ್ಠ, ಕೆಲವೊಂದು ಕಡೆ 15 ಮಕ್ಕಳು, ಕೆಲವೊಂದು ಕಡೆ 8ಕ್ಕಿಂತ ಕಮ್ಮಿ ಇಲ್ಲೇ ಇಲ್ಲ. ಈಗ 5 ಜನ ಗಂಡಸರು ಆದರೆ 6 ಜನ ಹೆಣ್ಮಕ್ಕಳು, 7 ಜನ ಹೆಣ್ಮಕ್ಕಳು ಆದರೆ 8 ಜನ ಗಂಡಸರು. ಹೀಗೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ 10 ಜನ, 15 ಜನ, 16 ಜನ ಒಂದು ಫ್ಯಾಮಿಲಿ, ಒಂದು ಕುಟುಂಬ ಇರ್ತಾ ಇತ್ತು. ಇಷ್ಟೇ ಸಂತತಿ ಇಲ್ಲ. ಎಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ಅವರು ಮಕ್ಕಳನ್ನು ಪಡಿಬೋದಿತ್ತು. ಇಷ್ಟು ಒಂದು ಇರತಕ್ಕಂಥ ಕಾಲ. ಏನಾಯಿತು, ಒಂದೊಂದು ಮನೆಯಲ್ಲಿ ಅದರಿಂದ ಪರಂಪರೆ ಬೆಳೆಯಿತು. ನೋಡಿ, ಇವಾಗ ಒಂದು ಹೆಣ್ಣು ಸಂತತಿ, ಒಂದು ಮನೆಯಲ್ಲಿ 7 ಜನ ಹೆಣ್ಣುಮಕ್ಕಳಿದ್ದಾರೆ ಅಂತಂದರೆ 7 ಜನರನ್ನು ಕೂಡ ಶ್ರೇಷ್ಠ ಪಂಡಿತರಿಗೆ ಕೊಟ್ಟು ಮದುವೆ ಮಾಡ್ತಾಯಿದ್ರು ಆ ಕಾಲದಲ್ಲಿ. ಪುನಃ ಆ 7 ಹೆಣ್ಣುಮಕ್ಕಳಿಂದ ಒಂದು ವಂಶ ಬೆಳೀತಾ ಹೋಯಿತು. ಈ ಕನ್ಯಾದಾನ ಮಾಡಬೇಕಲ್ಲ, ಪುನಃ ಅಲ್ಲಿ ಒಂದು ಸಂತತಿ. ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಅಷ್ಟು ಸಂಖ್ಯೆಯಲ್ಲಿ ಇದ್ದಿದ್ದರಿಂದ ಅಲ್ಲಿ ಪುನಃ ಅವರು ಹೋಗಿ ಬೆಳಗ್ತಾ ಇದ್ರು. ಇನ್ನೊಂದು ಮನೆಗೆ ಹೋಗಿ ಅಲ್ಲಿಯ ಒಂದು ಕುಟುಂಬವನ್ನು ಅವರು ಬೆಳೆಸ್ತಾ ಇದ್ರು. ಕನ್ಯಾದಾನ ಮಾಡಲಿಕ್ಕೆ 7 ರಿಂದ 8 ಹೆಣ್ಮಕ್ಕಳು ಒಬ್ಬೊಬ್ಬರ ಮನೆಯಲ್ಲಿ ಸಾಮಾನ್ಯವಾಗಿ ಕನಿಷ್ಠ 5 ಹೆಣ್ಮಕ್ಕಳಾದರೂ ಸಿಗ್ತಾ ಇದ್ರು. ಇದೇನಾಯಿತು, ಒಂದು ಸಂತತಿ ಬೆಳೀಲಿಕ್ಕೆ ಪ್ರಾರಂಭ, ನಮ್ಮ ಒಂದು ವೈಷ್ಣವ ಪರಂಪರೆ ಅಭಿವೃದ್ಧಿ ಬರೀಕ್ಕೆ ಕಾರಣ ಆಯಿತು. ನೋಡಿವಾಗ ವಿದ್ಯಾಧೀಶ ತೀರ್ಥರು ಸಾಧನೆಯ ದ್ವಾದಶಿ ದಿವಸ 1 ಲಕ್ಷ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ್ದಾರೆ ಅಂತಂದರೆ ವೈಷ್ಣವ ಒಂದು ಪರಂಪರೆ ಅಥವಾ ವೈಷ್ಣವ ಜನತೆ ಎಷ್ಟರ ಮಟ್ಟಿಗೆ ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತು ಅಂತ ಗಮನಿಸಬಹುದು. ಅಂದರೆ ಅಷ್ಟು ಒಂದು ನಮ್ಮ ಒಂದು ಅಭಿವೃದ್ಧಿ ಆಗ್ತಾ ಇತ್ತು. ಎಲ್ಲ ಜನ ಇದ್ದರು. ಇನ್ನು 10 ಜನ ಇದ್ದರು ಅಂತಂದರೆ ಒಂದು ಗಂಡಸರಲ್ಲಿ ಒಂದು 5 ಮಂದಿ ಇದ್ದರೆ 5 ಜನರಲ್ಲಿ ಕೆಲವೊಬ್ಬರು ಪಂಡಿತರಾಗ್ತಾಯಿದ್ರು, ಕೆಲವೊಬ್ಬರು ಲೌಕಿಕ ಓದ್ತಾ ಇದ್ದರು. ಲೌಕಿಕ ಅಧ್ಯಯನ ಅಂತಂದರೆ ಆ ಸಂದರ್ಭದಲ್ಲಿರ್ತಕ್ಕಂತಹ ಬೇರೆ ಬೇರೆ ಯೂನಿವರ್ಸಿಟಿ ಅಥವಾ ತಕ್ಷಶಿಲೆ, ನಳಂದ ಅಥವಾ ಆ ಭಾಗದ ಎಷ್ಟು ದೂರದಲ್ಲಿ ಹೋಗಿ ಲೌಕಿಕ ವಿದ್ಯೆಯನ್ನು ಕಲಿತು ಬರ್ತಾಯಿದ್ರು ಅಂತ ಇಟ್ಟುಕೊಳ್ಳುವ. ಇನ್ನು ಕೆಲವೊಬ್ಬರು ಪೌರೋಹಿತ್ಯ, ಕೆಲವೊಬ್ಬರು ದೇವಸ್ಥಾನದ ಪೂಜೆ, ಸಣ್ಣ ಪುಟ್ಟ ಜ್ಯೋತಿಷ್ ಇತ್ಯಾದಿಗಳು. ಇನ್ನು ಕೃಷಿಯನ್ನು ಅವಲಂಬಿಸಿಕೊಂಡು ಅದು ಅನೇಕ ರಾಜರು ಅವರ ವಿದ್ವತ್ತನ್ನು ಮನ್ನಿಸಿ ಎಷ್ಟೋ ಅಗ್ರ ಭೂಮಿ ಹೊಲಗಳನ್ನು ಅವರಿಗೆ ದಾನ ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಹೊಲಗಳಿತ್ತು, 100 ಎಕರೆ, 300 ಎಕರೆ, 400 ಎಕರೆ ಹೊಲಗಳಿತ್ತು. ಅದೆಲ್ಲ ರೈತರ ಮುಖಾಂತರ ಕೃಷಿಯನ್ನು ಮಾಡಿಸಿ ಉಪಜೀವನ ಮಾಡ್ತಾಯಿದ್ರು. ಇವರು ಸ್ವತಃ ಕೃಷಿ ಮಾಡ್ತಾ ಇದ್ದಲ್ಲ, ಕೆಲವು ಸಂದರ್ಭದಲ್ಲಿ ಮಾಡ್ತಾ ಇದ್ರೇನು ಅಂತೂ ಒಟ್ಟು ಕೃಷಿ ಕಮ್ಮಿ ಇತ್ತು. ವ್ಯವಸಾಯ ಅಂತಂದರೆ ರೈತರನ್ನು ಎಲ್ಲ ಇಟ್ಟುಕೊಂಡು ತಾವು ವಿಶೇಷವಾಗಿ ನಡೆಸ್ತಕ್ಕಂತಹ ಒಂದು ವ್ಯವಸ್ಥೆ ಇತ್ತು ಅಂತ ನಾನು ಕೇಳಿದ್ದೇನೆ. ಅಂತೂ ಭೂಮಿ ತುಂಬ ಇತ್ತು. ಆ ಒಂದು ಕೃಷಿಯನ್ನು ಮಾಡಿಕೊಂಡು ಕೂಡ ಇದ್ರ ಬರ್ತಕ್ಕಂಥದ್ದು ಕಂಡು ಬರ್ತದೆ. ಯಾಕಂದರೆ ಭೂಮಿ ಬಹಳ ಇವತ್ತು ಕೂಡ ನಾವು ಏನು ಸತ್ತಿ, ಅಯ್ಯನಾಪುರ, ಅಥಣಿ ಅಂತ ನಾವೇನು ನೋಡ್ತೀವಿ, ಅಲ್ಲೂ ಕೂಡ ಎಷ್ಟೋ ಬ್ರಾಹ್ಮಣರಿಗೆ ಇನ್ನೂ ಕೂಡ ಇದೆ. ಬೇರೆ ಬೇರೆ ಹಳ್ಳಿಗಳಲ್ಲಿ ಅವರಿಗೆ ಭೂಮಿ, ಹೊಲ ಗದ್ದೆಗಳಿದ್ದದ್ದನ್ನು ನಾವು ಈಗೂ ಕೂಡ ನೋಡ್ತಾ ಇದ್ದೇವೆ. ಸರಿ, ಹೀಗೆ ಅನೇಕ ರೀತಿಯಿಂದ ನಮ್ಮ ಬದುಕು ನಡೀತಾ ಇತ್ತು. ಒಟ್ಟಾರೆ ನಮ್ಮ ಒಂದು ಪರಂಪರೆಗೆ ಇಂಥ ಶ್ರೇಷ್ಠ ಯತಿಗಳು
ಈ ರೀತಿ ಇದು ಕೆಲವೊಂದು ಯತಿಗಳು ಮಾತ್ರ. ಇನ್ನು ಶ್ರೇಷ್ಠ ಯತಿಗಳು ಹಾಗೂ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ವೈಷ್ಣವ ಒಂದು ಸಮುದಾಯವನ್ನು ಅತ್ಯಂತ ಉನ್ನತ ರೀತಿಯಲ್ಲಿ ಬೆಳೆಯಲಿಕ್ಕೆ ಕಾರಣವಾದವರು ಅನೇಕ ಮಹನೀಯರು ತಪಸ್ಸುಗಳಿದ್ದಂತಹ ಕಾಲಘಟ್ಟ ಅದು. ಇನ್ನೂ ಇದು ನಾನು 3 ಮಠಗಳು ಮಾತ್ರ ಸ್ವಲ್ಪ ನಾನು ನಿಮಗೆ ಹೇಳಿದ್ದು. ಒಟ್ಟಾರೆ ಹತ್ತತ್ರ ನಮಗಿರ್ತಕ್ಕಂಥದ್ದು ಉಡುಪಿಯ ಭಾಗದಲ್ಲಿ 11 ಮಠಗಳು, ಅಂದರೆ ಅಷ್ಟಮಠ, ಮೇಲೆ ಸುಬ್ರಹ್ಮಣ್ಯ ಮಠ, ಭೀಮನಕಟ್ಟೆ ಮಠ, ಜೊತೆಗೆ ಅದಾದ ಮೇಲೆ ಬಾಳಗಾರು ಮಠ, ಅಕ್ಷೋಭಿ ತೀರ್ಥ ಸಂಸ್ಥಾನಗಳು, ಘಟ್ಟದ ಮೇಲೆ ಮಾಧವ ತೀರ್ಥ ಸಂಸ್ಥಾನ, ವ್ಯಾಸರಾಜ ಮಠ, ಇನ್ನು ಪರ್ತಗಾಳಿ, ವಾಯು ಜೀವೋತ್ತಮ ಮಠಗಳು, ಹೀಗೆ ಎಲ್ಲ ಒಂದೊಂದು ತೆಗಿತಾ ಇದ್ದರೆ ಕನಿಷ್ಠ ಒಂದೊಂದು ಮಠಕ್ಕೆ ಒಂದು ಶತಮಾನದಲ್ಲಿ 4 ಯತಿಗಳಂತ ಇಟ್ಕೊಂಡ್ರೂ ಕೂಡ ಹತ್ತತ್ರ ನಿಮಗೆ 60ರಿಂದ 65 ಅಥವಾ 70 ಯತಿಗಳು ಸಿಗ್ತಾರೆ. ಆಶ್ರಮ ಸ್ವೀಕಾರ ಮಾಡಿದ ಕಾಲಘಟ್ಟದ ಎಲ್ಲ ಮಠಗಳ ಲೆಕ್ಕ ಹಾಕಿದರೆ ಒಂದೊಂದು ಮಠಕ್ಕೆ 4 ಯತಿಗಳು ಅಂತ ಅಂದಾಜು ಮೇಲೆ ಇಟ್ಟುಕೊಂಡ್ರೆ ಎಷ್ಟು ಯತಿಗಳು ಸಿಕ್ಕರು ನಿಮಗೆ ಲೆಕ್ಕ ಹಾಕಿ. ಅಂದರೆ ಅಷ್ಟೊಂದು ರೀತಿ ವ್ಯಾಪಕವಾಗಿ ದ್ವೈತ ಸಿದ್ಧಾಂತದ ಬೆಳವಣಿಗೆ, ವೈಷ್ಣವ ಒಂದು ಪರಂಪರೆಯ ಒಂದು ಜಾಗೃತಿ, ಉನ್ನತಿ ಬಂದಂತಹ ಕಾಲ. ಈ ಕಾಲಘಟ್ಟದಲ್ಲಿ ಇಂತಹ ಒಂದು ಅವರು ಕೊಟ್ಟಂತಹ ಕೊಡುಗೆಯಿಂದಾಗಿ ಇವತ್ತು ಕೂಡ ನಾವು ವೈಷ್ಣವರಾಗಿ ಉಳ್ಕೊಂಡಿದ್ದೇವೆ. ಇದರ ಜೊತೆಗೆ ದಾಸರು ಏನು ವಾದರಾಜರು ಅವರು ಕೂಡ ವ್ಯಾಸರಾಜರು ಗ್ರಂಥಗಳ ಬರೆಯುವ ಜೊತೆಗೆ ಒಂದು ಭಕ್ತಿ ಸಿದ್ಧಾಂತ, ಒಂದು ದಾಸ ಸಾಹಿತ್ಯವನ್ನು ಹುಟ್ಟು ಹಾಕಿದರು. ಶ್ರೀಪಾದರಾಜರು, ಅದರಿಂದ ಬಂದಂತಹ ನಂತರ ಬಂದಿರತಕ್ಕ ವಿಜಯದಾಸರು, ಇದು ಪುರಂದ್ರದಾಸರು, ಕನಕದಾಸರು ಮೊದಲಾದವರು ಅನೇಕ ಒಂದು ದಾಸ ಸಾಹಿತ್ಯ ಮತ್ತು ವ್ಯಾಸ ಸಾಹಿತ್ಯ ಎರಡನ್ನೂ ಕೂಡ ಜೊತೆಗೆ ಕೂಡಿಸಿಕೊಂಡು ಹೋಗುವ ಒಂದು ಸತ್ಪರಂಪರೆಯನ್ನು ಹುಟ್ಟು ಹಾಕಿದ್ದಾರೆ. ಮುಂದೆ ಅನೇಕ 17ರ ನಂತರ ದಾಸ ಸಾಹಿತ್ಯ ಅತ್ಯಂತ ಉಚ್ಚರಾಯ ಸ್ಥಿತಿಗೆ ಬಂದಂಥ ಕಾಲ. ಅಂದರೆ ಅನೇಕ ದಾಸರು, ಇನ್ನು ಬಹಳಷ್ಟು ದಾಸರು ಬರ್ತಾರೆ ಮುಂದಿನ ಶತಮಾನಗಳಲ್ಲಿ ಅಥವಾ 17ರ ನಂತರ. ಇನ್ನು ಇದರ ನಡುವೆಯೂ ಕೂಡ ಅನೇಕ ದಾಸರು ಕೂಡ ಬರಲಿಕ್ಕಿದ್ದಾರೆ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಅವಲೋಕನ, ಇಂಥ ಒಂದು ಶ್ರೇಷ್ಠ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ, ಅದೇ ನಮ್ಮ ಭಾಗ್ಯ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳನ್ನು, ಅಂದರೆ ಎಷ್ಟು ಸಾಧನೆಯನ್ನು ಮಾಡಿದ ಅನೇಕ ದಕ್ಷಿಣ ಕನ್ನಡದ ಯತಿಗಳು ಕೂಡ ಇದ್ದಾರೆ. ಅಲ್ಲೂ ಕೂಡ ಎಷ್ಟೋ ಮಹಿಮಾವಂತರು ಇದ್ದಾರೆ. ಅವರೆಲ್ಲರ ಸ್ಮರಣೆಯನ್ನು ಯಥಾಶಕ್ತಿ ಯಥಾಮತಿ ತಿಳಿಯುವ ಅಥವಾ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದು ಕೂಡ ನಾನು ಹೇಳುವಲ್ಲಿ ಏರುಪೇರುಗಳು ಇರಬಹುದು, ಎಷ್ಟೋ ವಿಷಯಗಳಲ್ಲಿ ತೊಂದರೆ ವ್ಯತ್ಯಾಸ ಕಂಡು ಬರುವುದು, ತಪ್ಪಿರಬಹುದು. ಅದು ಮುಖ್ಯ ಅಲ್ಲ. ಇಂಥ ಶ್ರೇಷ್ಠ ಪರಂಪರೆ ನಮ್ಮದಾಗಿದೆ ಅಂತ ಗಮನಿಸಿ ಹೆಮ್ಮೆ ಪಡ್ತಕ್ಕಂಥದ್ದಷ್ಟೇ ಮಹತ್ವದ ವಿಷಯ ಅಂತ ನನ್ನ ಭಾವನೆ. ಮತ್ತಷ್ಟು ವಿಚಾರಗಳನ್ನು ತಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡುತ್ತೇನೆ. ನಮಸ್ಕಾರ.